ನಮಸ್ಕಾರ ಎಲ್ಲರೂ, ನನ್ನ ಮಿನಿ ವ್ಲಾಗ್ ಫಸ್ಟ್ ಡೇ ಸೀರೀಸ್ಗೆ ಸ್ವಾಗತ. ಬೆಳಿಗ್ಗೆನೇ ಎದ್ದು ಪೂಜೆ ಮಾಡಿ, ಇವತ್ತು ಸಂಕ್ರಾಂತಿ ಹಬ್ಬ, ಸೊ ಅದಕ್ಕೆ ಬೆಳಿಗ್ಗೆ ಎದ್ದ ತಕ್ಷಣ ಪೂಜೆ ಮಾಡಿ, ನನಗಿಂತ ಮುಂಚೆ ನಮ್ಮಮ್ಮ ನೀಟಾಗಿ ಪೂಜೆ ಮಾಡಿದರು. ಸೊ ನಾನು ಪೂಜೆ ಮಾಡಿ ಬೆಳಿಗ್ಗೆ ತಿಂಡಿ ಮಾಡೋಣ ಅಂತ ಹೇಳಿ ಹೋದೆ. ತುಂಬಾ ಬ್ಲೆಸ್ಡ್ ಫೀಲಿಂಗ್ ಇತ್ತು. ಪೂಜೆ ಮಾಡಿ ಬಂದಮೇಲೆ ಆ್ಯಸ್ ಯೂಶ್ವಲ್ ಮಕರ ಸಂಕ್ರಾಂತಿಗೆ ಖಾರ ಪೊಂಗಲ್, ಸ್ವೀಟ್ ಪೊಂಗಲ್, ಅವರೆಕಾಯಿ, ಗೆಣಸು, ಕಡಲೆಕಾಯಿ ಎಲ್ಲನೂ ಬೇಯಿಸಿದ್ರು ನಮ್ಮ ಮನೇಲಿ. ಸೊ ಒಂದು ರೌಂಡು ಸ್ವೀಟ್ ಪೊಂಗಲು ಮತ್ತು ಖಾರ ಪೊಂಗಲ್ ತಿಂದೆ. ನಮ್ಮ ಅಕ್ಕ ರೇಗಿಸ್ತಾ ಇದ್ರು, ಮಾಡೋದು ನಾವು ಚೆನ್ನಾಗಿ ತಿಂದ್ಬಿಟ್ಟು ಪೋಸ್ಟ್ ಕೊಡ್ತೀಯ ಅಂತ ಹೇಳಿ. ಸೊ ಅದಾದಮೇಲೆ ಒಂದು ರೌಂಡ್ ಪೊಂಗಲ್ ತಿಂದೆ. ಅದಾದಮೇಲೆ ಮತ್ತೆ ಅವರೆಕಾಯಿ ಮತ್ತು ಕಡಲೆಕಾಯಿ ಸ್ವಲ್ಪ ತಿಂದೆ. ಈ ಥರ ಹಬ್ಬದ ದಿನಗಳಲ್ಲಿ ಎವ್ರಿ ಡೇ ಅಂದರೆ ಓಲ್ ಡೇ ತಿಂತಾನೇ ಇರ್ತೀವಿ ಏನಾದರೂ ಒಂದು. ಯಾರಿಗೆಲ್ಲ ಈ ಥರ ಮನೇಲಿ ಮಕ್ಕಳು ಹಿಂಸೆ ಕೊಡ್ತಾರಪ್ಪ. ಅದಾದಮೇಲೆ ಒಂದು ಅಮೆಝಾನ್ನಲ್ಲಿ ಪ್ರಾಡಕ್ಟ್ ತರಿಸಿದ್ದೆ, ಅದ್ರ ರಿವ್ಯೂ ಮಾಡಬೇಕಿತ್ತು. ಅದಕ್ಕೆಲ್ಲನೂ ಸೆಟಪ್ ಮಾಡಿಕೊಂಡು ರಿವ್ಯೂ ಮಾಡೋಣ ಅಂತ ರೆಡಿ ಆದೆ. ಅಷ್ಟರಲ್ಲಿ ಟೈಮ್ ಆಗೇ ಹೋಯಿತು, 1 o'clock ಆಗೋಗ್ಬಿಟ್ಟಿತ್ತು. 1 o'clock ಆಗಿತ್ತು. ಸೊ ಲಾಗಿನ್ ಮಾಡಿಬಿಟ್ಟು ಕೆಲಸ ಮಾಡ್ತಾಯಿದ್ದೆ. ಹಾಗೆ ಬ್ಯಾಕ್ಗ್ರೌಂಡಲ್ಲಿ ನಾನು ವೀಡಿಯೋನೇ ನೋಡ್ತಾ ಇದ್ದೆ. ಸೊ ವಾಯ್ಸ್ ಹೇಗೆ ಕೇಳಿಸುತ್ತೆ ಬ್ಯಾಕ್ಗ್ರೌಂಡಲ್ಲಿ ಅಂತ ಹೇಳಿ ಚೆಕ್ ಮಾಡ್ಕೊಳ್ತಾ ಇದ್ದೆ. ಅದಾದಮೇಲೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ವೀಡಿಯೋಸ್ ಎಡಿಟ್ ಮಾಡ್ತಾಯಿದ್ದೆ. ಬಿಕಾಸ್ ಇವತ್ತು ಸಂಕ್ರಾಂತಿ ಹಬ್ಬಕ್ಕೆ ಒಂದಷ್ಟು ವೀಡಿಯೋನ ಪೋಸ್ಟ್ ಮಾಡೋಣ ಅಂತ ಹೇಳಿ ಒಂದಷ್ಟು ವೀಡಿಯೋಸ್ನ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಅಷ್ಟರಲ್ಲಿ ಇನ್ನು ಊಟದ ಟೈಮ್ ಆಗೋಗಿತ್ತು. ನಮ್ಮ ಮನೆಯಲ್ಲಿ ಸಂಕ್ರಾಂತಿ ಹಬ್ಬದ ದಿವಸ ಕಡುಬು ಮತ್ತು ಇತ್ತಿಗೆ ಬೇಳೆ ಸಾರು ಮಾಡ್ತಾರೆ. ಸೊ ಅವರೆಕಾಳು ಸಾಂಬಾರು ಮಾಡ್ತಾರೆ. ಸೊ ತುಂಬಾ ಸ್ಪೆಷಲು. ಈ ರೆಸಿಪಿನೇ ನಾನು ಆಲ್ರೆಡಿ ಯೂಟ್ಯೂಬಲ್ಲಿ ಹಾಕ್ತೀನಿ, ಇಷ್ಟರಲ್ಲೇ ಹಾಕ್ತೀನಿ. ಸೊ ದಯವಿಟ್ಟು ಹೋಗಿ ಚೆಕ್ ಮಾಡಿ. ಹಾಗೆ ನಾನು ಕೂತ್ಕೊಂಡು ಸ್ವಲ್ಪ ಹೆಲ್ಪ್ ಮಾಡಿ, ಅದಾದಮೇಲೆ ಇವತ್ತು ಸಂಕ್ರಾಂತಿ ಹಬ್ಬಕ್ಕೆ ಒಂದು ಕಾನ್ಸೆಪ್ಟ್ ವೀಡಿಯೋ ಇತ್ತು, ಅಂದರೆ ಟ್ರಾನ್ಸಿಷನ್ ವೀಡಿಯೋ ಥರ ಮಾಡೋಣ ಅಂತ ಹೇಳಿ ರೆಡಿ ಆಗ್ತಾಯಿದ್ದೆ. ಹಾಗೆ ನಮ್ಮಮ್ಮ ಕಡುಬನ್ನ ದೇವ್ರಿಗೆ ನೈವೇದ್ಯ ಮಾಡ್ಕೊಂಡು ಬಾ ಅಂತ ಹೇಳಿದ್ರು. ಹೋಗಿ ದೇವರಿಗೆ ನೈವೇದ್ಯ ಮಾಡಿದೆ. ನಮ್ಮನೇಲಿ ಹಬ್ಬಗಳ ದಿನ ಏನೇ ಅಡುಗೆ ಮಾಡಿದ್ರು ಅದನ್ನು ಫಸ್ಟು ದೇವ್ರಿಗೆ ನೈವೇದ್ಯ ಮಾಡಿಬಿಟ್ಟು ಆಮೇಲೆ ನಾವು ತಿಂತೀವಿ, ಅದು ಏನೇ ಆದರೂ ಸರಿ. ಅದಾದಮೇಲೆ ನಾನೇ ಟ್ರೈ ಮಾಡಿ ಟೇಸ್ಟ್ ನೋಡಿದೆ ಹೇಗಿದೆ ಅಂತ ಹೇಳಿ. ನಮ್ಮ ಮನೇಲಿ ನಮಗೆ ಟೇಸ್ಟ್ ಗೊತ್ತು. ಯೂಶ್ವಲಾಗಿ ನಾವು ತಿಂತಾ ಇರ್ತೀವಲ್ಲ, ಸಂಕ್ರಾಂತಿ ಹಬ್ಬಕ್ಕೆ ಒಂದೇ ಸತಿ ಮಾಡೋದು, ಬಟ್ ಸೇಮ್ ಇಡ್ಲಿ ಫೀಲಿಂಗೇ, ಬಟ್ ಬೇರೆ ಥರನೇ ಡಿಫ್ರೆಂಟ್ ಫೀಲಿಂಗ್ ಇರುತ್ತೆ. ಇದನ್ನು ಈವನ್ ನಾನ್ ವೆಜ್ಜಲ್ಲಿ ಟ್ರೈ ಮಾಡಿ ಸಖತ್ತಾಗಿರುತ್ತೆ. ಅದಾಗಿದ ತಕ್ಷಣ ನನ್ನ ವೀಡಿಯೋ ರೆಡಿ ಆಯಿತು, ಅಂದರೆ ನಾನು ಹೇಳಿದ್ನಲ್ಲ ಟ್ರಾನ್ಸಿಷನ್ ವೀಡಿಯೋ ಎಲ್ಲ ರೆಡಿ ಆಯಿತು. ಅದಾದಮೇಲೆ ಸ್ವಲ್ಪ ಹೊತ್ತು ಕೆಲಸ ಮಾಡಿದೆ. ಆಮೇಲೆ ಸ್ವಲ್ಪ ವಾಕ್ ಮಾಡೋಣ ಅಂತ ಹೇಳಿ ಹೋಗಿ ವಾಕ್ ಮಾಡಿ ಸಂಜೆ ಒಂದು 6 ಗಂಟೆ 6:30 ಅಷ್ಟರಲ್ಲಿ ಮನೆಗೆ ಬಂದೆ. ಈ ಮಧ್ಯೆ ಆಗಿರೋದು ಯಾವುದನ್ನು ನನಗೆ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಅದಾದಮೇಲೆ ನಾನು ನಮ್ಮ ಅಕ್ಕ ಮಕ್ಕಳೆಲ್ಲ ಮಾಲ್ಗೆ ಹೋಗಿದ್ವಿ. ಅಲ್ಲಿಂದ ಬಂದು ನೈಟ್ 11 o'clock ಆಗೇ ಹೋಯಿತು. ಫೈನಲಿ ಡೇ ಮುಗ್ದೇ ಹೋಯಿತು. ಇವತ್ತಿನ ಮಿನಿ ವ್ಲಾಗ್ ಇದಾಗಿತ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದೇ ಥರ ಇನ್ಮೇಲೆ ಮಿನಿ ವ್ಲಾಗ್ಸ್ ಮಾಡ್ತಾ ಇರ್ತೀನಿ.